ಸೊ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಹಾಂತೇಶ್ ಜೋಗಿ, ತೋಟಗಾರಿಕೆ ಪ್ರಾಧ್ಯಾಪಕ. ಸೊ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಫೈನಲ್ ಇಯರ್ ಸ್ಟೂಡೆಂಟ್ಸು. ಸೊ ಇದು ಜೂನ್ ಮಂತ್. ಸೊ ಇವಾಗ ನಮಗೆ ಏನಪ್ಪ ಅಂದ್ರೆ ಗೋವಾ ಸೀಬೆಕಾಯಿ ಅಂತ ಹೇಳ್ತೀವಿ ನಾವು. ಸೊ ಜಾಪಳಕಾಯಿ ಅಂತ ಹೇಳ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಸೊ ಇದನ್ನ ನಾವು ಪ್ಲಾಂಟ್ ಮಲ್ಟಿಪ್ಲಿಕೇಶನ್ ಭಾಳಷ್ಟು ಇವಾಗ ಪ್ಲಾಂಟ್ ಮಲ್ಟಿಪ್ಲಿಕೇಶನ್ ಚಾಲೆಂಜಿಂಗ್ ಟಾಸ್ಕ್ ಆಗುತ್ತೆ. ಸೊ ಅದನ್ನು ನಾವು ಇದರಲ್ಲಿ ಮೇಜರ್ ಆಗಿ ಗ್ರಾಫ್ಟಿಂಗ್ಗಿಂತ ಲೇರಿಂಗ್ ಭಾಳಷ್ಟು ಇಂಪಾರ್ಟೆಂಟ್. ಈ ಕ್ರಾಫ್ಟ್ ಮ್ಯಾಂಗೋಲಿ ಗ್ರಾಫ್ಟಿಂಗ್ ಬರುತ್ತೆ. ಸೊ ನಾವು ಜಾಪಳಕಾಯಿ ಗೋವಾದಲ್ಲಿ ತೊಗೊಂಡಾಗ ಲೇರಿಂಗ್ ಅಂತ ಹೇಳ್ತೀವಿ ನಾವು, ಏರ್ ಲೇರಿಂಗ್, ಎಸ್ಪೆಷಲಿ ಏರ್ ಲೇರಿಂಗ್. ಸೊ ಯಾಕೆ ಏರ್ ಲೇರಿಂಗ್ ಅಂತಾರಪ್ಪ, ಆಲ್ಮೋಸ್ಟ್ ಇದು ನೋಡ್ಬೋದು ನೀವು. ಸೊ ಏರಲ್ಲೇ ಕೂಡ ನಾವು ಇದು ರೂಟ್ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ಮಾಡಬೇಕಾದ್ರೆ ಸಮಸ್ತ ಒಂದು ಮೆಥಡಾಲಜಿ ಇದೆ. ಸೊ ಯಾವ್ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಏನು ಬ್ರಾಂಚ್ ಅಂತೀವೋ ಅಥವಾ ಪಂಟೆ ಅಂತ ಹೇಳ್ತೀವೋ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಬೋದು ಸ್ವಲ್ಪ ಇದು ನಾವು KBM ಲೇಯರ್ ಅಂತ ಹೇಳ್ತೀವಲ್ಲ ಇದು. ಸೊ ಸ್ವಲ್ಪ ಬಲ್ತಿರಬೇಕು. ಸೊ ಅರೌಂಡ್ ನಮ್ಮದು ಪೆನ್ ಆಕಾರ, ಪೆನ್ಸಿಲ್ ಥಿಕ್ನೆಸ್ಗಿಂತ ಸ್ವಲ್ಪ ಇದಾಗಿರಬೇಕು. ಸೊ ಅದನ್ನ ಏನು ಮಾಡ್ಬೇಕಂದ್ರೆ ನಾವು ಗರ್ಲಿಂಗ್ ಅಂತ ಹೇಳ್ತೀವಿ. ನಾವು ಗರ್ಲಿಂಗ್ ಅಂದರೆ ಇಲ್ಲಿದೆ ನೋಡ್ರಿ, ಈ ಥರ ನಾವು ಸೊ ಬಾರ್ಕನ್ನು ಇದನ್ನ ನಾವು ಸೊಟ್ಟೆನ್ ಸುಲಿಬೇಕಾಗತ್ತೆ. ಸುಲಿದು ಏನು ಮಾಡ್ಬೇಕಪ್ಪ ಅಂದರೆ ಇದಕ್ಕೆ ಸ್ಪ್ಯಾಗ್ನೋಮಾಸ್ ಅಂತ ಬರುತ್ತೆ. ಸೊ ಸ್ಪ್ಯಾಗ್ನೋಮಾಸ್ ಯಾಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ, ಫಾಲೋಡ್ ಬೈ ರೂಟ್ ಇನಿಷಿಯೇಷನ್ಗೆ ಭಾಳಷ್ಟು ಉಪಯುಕ್ತ ಆಗುತ್ತೆ. ಅದನ್ನು ನಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಮಾಡಿದಾರೆ, ಫೈನಲ್ ಸ್ಟೂಡೆಂಟ್ಸು. ಈ ಥರ ನಾವು ಕಟ್ಟಬೇಕಾಗತ್ತೆ. ಸೊ ಈ ಥರ ಫಸ್ಟ್ಗೆ ನಾವು ಇದನ್ನು ಹಾಕ್ಬೇಕು. ಒಂದು ಏನಪ್ಪ ಅಂದರೆ ಲೇರಿಂಗ್ ಪ್ಲಾಸ್ಟಿಕ್ ಬರುತ್ತೆ. ಸೊ ನಾವು ಈ ಸೆಣಬಿನ ಮುಖಾಂತರ ಫಸ್ಟ್ ಕಟ್ಕೋಬೇಕು. ಕಟ್ಕೊಂಡ ಮೇಲೆ ಸೊ ನಾವು ಇದನ್ನು ಏರ್ ಟೈಟ್ ಕಟ್ಟಬೇಕಾಗುತ್ತೆ. ನಾವು ಏನಪ್ಪ ಅಂದರೆ ಸೊ ಇದು ಫುಲ್ ಏರ್ ಟೈಟ್ ಇರಬೇಕಾಗುತ್ತೆ. ಸೊ ಮೇಲೇನೂ ಕೂಡ ನಾವು ಇದನ್ನು ಕಟ್ಟಬೇಕಾಗುತ್ತೆ. ಇದರಿಂದ ಏನಪ್ಪ ಅಡ್ವಾಂಟೇಜು, ಇದನ್ನ ಯಾಕೆ ಮಾಡ್ತಾರೆ ಅಂತ ಕೇಳ್ಬೋದು ನೀವು ಕ್ವಶನ್ನು. ಸೊ ಒಂದು ಗಿಡದಲ್ಲಿ ಸೊ ನಾವು ಅಸೆಕ್ಷುವಲ್ ಪ್ರೊಪಗೇಷನ್ ಮೆಥಡ್ ಮಾಡಿದಾಗ ಸೊ ಇಲ್ಲಿ ನೋಡ್ಬೋದು ನಾವು 1 ಇದೆ, 2, 3, 4, 5, 6, ಒಂದು 7ರಿಂದ 10 ಲೇರಿಂಗ್ ಮಾಡಿದೆ ನಾವು. ಸೊ ಇದು ಅರೌಂಡ್ 1 ಮಂತಲ್ಲಿ ರೂಟ್ ಇನಿಷಿಯೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅರೌಂಡ್ ಈ ಕಡೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಮಾಡಿದಾರೆ ನೋಡ್ಬೋದು ನೀವು. ಸೊ ನಾವೇನಪ್ಪ ಅಂದರೆ ಸೊ ವಿತಿನ್ 1 ಮಂತಲ್ಲಿ ಸೊ ನಂಬರ್ ಆಫ್ ಪ್ಲಾಂಟ್ಸನ್ನು ನಾವು ರೆಡಿ ಮಾಡ್ಬೋದು. ಸೊ ಇದೇ ಅಡ್ವಾಂಟೇಜ್ ಲೇರಿಂಗ್ದಲ್ಲಿ. ಸೊ ನಮ್ಮದು ಏನು ಪ್ರೊಪಗೇಷನಲ್ಲಿ ಗ್ರಾಫ್ಟಿಂಗ್ ಇರ್ಬೋದು, ಲೇರಿಂಗ್ ಇರ್ಬೋದು ಅಥವಾ ಮೋಲ್ಡ್ ಲೇರಿಂಗ್ ಇರ್ಬೋದು. ಸೊ ಕ್ರಾಪ್ ಸ್ಪೆಸಿಫಿಕ್ ಇದು ಸೂಟೇಬಲ್ ಆಗುತ್ತೆ. ಸೊ ಗೋವಾದಲ್ಲಿ ಕಮರ್ಷಿಯಲ್ ಪ್ರೊಪಗೇಷನ್ ಬೈ ಏರ್ ಲೇರಿಂಗ್ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ರೂಟ್ ಬಂದಾಗ ನಾವು ಗಿಡ ಇಲ್ಲಿ ಇದನ್ನು ರೂಟ್ ಇನಿಷಿಯೇಷನ್ದಾಗ ಇಲ್ಲಿ ಕಟ್ ಮಾಡಿ ಪಾಲಿಥಿನ್ ಕವರಿಗೆ ನಾವು ಇದನ್ನು ಹಾಕಬೇಕು. ಹಾಕಿದ ಮೇಲೆ ಸೊ ಅರೌಂಡ್ ಒಂದು 6 ಮಂತ್ಸ್ ನಾವು ಇದನ್ನು ಜೋಕೆ ಮಾಡಿ ನೆಕ್ಸ್ಟ್ ನಾವು ಮೇನ್ ಫೀಲ್ಡಿಗೆ ಹಾಕ್ಬೋದು. ಸೊ ಇದು ಒನ್ ಆಫ್ ದ ಬೆಸ್ಟ್ ಮೆಥಡ್ ಫಾರ್ ಲೇರಿಂಗ್ ಇನ್ ಗೋವಾ ಅಂತ ಹೇಳ್ಬೋದು. ಥ್ಯಾಂಕ್ ಯು.